ಎಲ್ಲರಿಗೂ ನಮಸ್ಕಾರ. ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಒಂದು ಆತಂಕ ಹುಟ್ಟಿ ಹಾಕಿರುವ ಒಂದು ವಫ್ ಅನ್ನೋ ಒಂದು ಅಂದರೆ ಒಂದು ನೈಟ್ ಮೇರ್ ಆಗಿದೆ ಇದು. ಯಾರಿಗೆ ಯಾರ ಆಸ್ತಿ ಮೇಲೆ ವಫ್ ಅಂತ ಕಾಲಮ್ 11 ಬರುತ್ತೆ ಅಂತ ಗೊತ್ತಿಲ್ಲ. ರೈತರಿಗೆ ತಗೊಳ್ಳಿ, ನಮ್ಮ ಐತಿಹಾಸಿಕ ಸ್ಮಾರಕಗಳಿಗೆ ತಗೊಳ್ಳಿ, ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ತಗೋರಿ. ಕೆಲವು ವರ್ಷಗಳಲ್ಲಿ ವಫ್ ಅನ್ನೋದು, ವಫ್ ಬೋರ್ಡಲ್ಲಿ 3ನೇ ಅತಿ ಹೆಚ್ಚಿನ ಲ್ಯಾಂಡ್ ಓನರ್ಸ್ ಆಗಿದ್ದಾರೆ ಅವರು. ಇಂಡಿಯನ್ ಆರ್ಮಿ ನಂತರ, ರೈಲ್ವೇಸ್ ನಂತರ ವಫ್ದು 9 lakh acres ಆಫ್ ಲ್ಯಾಂಡ್ ಅವ್ರ ಹತ್ರ ಇದೆ. ಈಗ ಇದು ಹೇಗೆ ಆಗ್ತಾಯಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. 1974 ಏನು ಗೆಜೆಟ್ ನೋಟಿಫಿಕೇಷನ್ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ತೊಗೊಂಡು ಬಂದಿದ್ರು, UPA ಗೌರ್ಮೆಂಟ್ ಅವ್ರು ತೊಗೊಂಡು ಬಂದಿದ್ರು. ಇದರಿಂದ ಹೇಗಾಗಿದೆ ಅಂದರೆ, ಬಸ್ಸಲ್ಲಿ ಪ್ರಯಾಣ ಮಾಡೋ ಟೈಮಿಗೆ ಒಂದು ಸೀಟ್ ಮೇಲೆ ಒಂದು ಕರ್ಚೀಪ್ ಅಥವಾ ಟವಲ್ ಹಾಕ್ಬಿಡ್ತಾರೆ. ಆ ಥರ ವಫ್ ಬೋರ್ಡ್ದವರು ಯಾರ್ದೋ ಪ್ರಾಪರ್ಟಿ ಮೇಲೆ ವಫ್ ಅಂತ ಬರೆಸ್ಬಿಟ್ರೆ ಮುಗಿದು ಹೋಗ್ಬಿಡ್ತು. ದ ಬರ್ಡನ್ ಲೈಸ್ ಆನ್ ದ ಆಪೋಸಿಟ್ ಪರ್ಸನ್. ಯಾರು ಆಸ್ತಿ ಮೇಲೆ ಅದು ಬರೆದಿರ್ತಾರೆ ಅವ್ರು ಅದನ್ನು ಪ್ರೂವ್ ಮಾಡ್ಬೇಕಂತ. ಅವ್ರು ಯಾಕ್ರಿ ಅದನ್ನು ಪ್ರೂವ್ ಮಾಡಬೇಕು? ನೀವು ವಫ್ ಅಂತ ಹೇಳೋದಾದ್ಮೇಲೆ ನೀವು ಪ್ರೂವ್ ಮಾಡಿ ಅದನ್ನು. ಅವ್ರ ತಲಾಂತರ ಅವ್ರ ಹಿರಿಯರ ಆಸ್ತಿ ಇದೆ. ಆ ಜಮೀನಲ್ಲಿ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಏನು ಅಂದ್ಕೊಳ್ಳಾರ್ದರೆ ರೈತರು ಹಗಲು ರಾತ್ರಿ ಅನ್ನದಾತಗಳು ದುಡಿತಾರೆ. ಅವರು ಅಲ್ಲಿ ದುಡಿಯೋದ್ರಿಂದ ನಾವಿವತ್ತು ಅನ್ನ ತಿಂತಾ ಇದ್ದೀವಿ. ಅವ್ರಿಗೆ ಹೋಗ್ಬಿಟ್ಟು ನೀವು ಅವ್ರ ಆಸ್ತಿ ಕಸ್ಕೊತೀನಿ ಅಂತಂದರೆ ಇದು ಯಾವ ಊರಿನ ನ್ಯಾಯ ಇದು? ಇದನ್ನು ಭಾಳ ಚೆನ್ನಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಮಠಾಧೀಶರು ಇದ್ರ ಬಗ್ಗೆ ಮೊನ್ನೆ ಹೋರಾಟ ಮಾಡಿದ್ದಾರೆ. ಹಿಂದೂ ಸಂಘಟನಾ ಪರವಾದವರಾಗಲಿ, ಮಠಾಧೀಶರಾಗಲಿ, ಸ್ವಾಮಿಗಳು, ಗುರು ಹಿರಿಯರು ಎಲ್ಲರೂ ಬಂದು ಇದ್ರ ಪರವಾಗಿ, ರೈತರ ಕಲ್ಯಾಣ ಕರ್ನಾಟಕದ ಪರವಾಗಿ, ಎಲ್ಲರ ಪರವಾಗಿ ಇವತ್ತು ಹೋರಾಟ ಮಾಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ಒಂದು. ಸೆಕೆಂಡು, ಮೊನ್ನೆ ಯೋಗಿ ಆದಿತ್ಯನಾಥ್ಜಿ ಅವರು ಹೇಳಿದರು, ಇದು ನಮ್ಗೆ ಯಾರಿಗೂ ಗೊತ್ತಿರಲಾರ್ದ ಸಂಗತಿ, ನಮ್ಮ ಜನ್ರೇಷನ್ದವ್ರಿಗೆ ಗೊತ್ತಿರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಇಡೀ ಕುಟುಂಬ, ಅಂದರೆ ಅವ್ರ ತಾಯಿ ಆಗಲಿ, ಅವರ ಅಕ್ಕ ಆಗಲಿ, ಅವ್ರ ಅಜ್ಜಿಯವರಿಗೆ ರಜಾಕರ ಟೈಮಲ್ಲಿ ಅವ್ರ ಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ರು. ಅವರೆಲ್ಲ ಅದರೊಳಗಡೆ ತೀರು ಹೋಗಿದ್ರು ಅಂತ ಹೇಳಿ ಭಾಳ ಭಾಳ ನೋವು ವಿಷಯ ಇದು. ಅಷ್ಟಿದ್ರಲ್ಲೂ ಅವರು ಬೆಳೆದು ಬಂದು ಒಂದು ಅತಿ ದೊಡ್ಡದಾದ ಇವತ್ತು ಒಂದು ರಾಜಕೀಯ ಲೀಡರ್ ಆಗಿದ್ದಾರೆ. ಒಂದು ಹೊಗಳುವ ವಿಷಯ. ಬಟ್ ಇವತ್ತೇನು ಅಂತಂದರೆ, ನೀವು ಅದನ್ನು ಆ ಮೆಂಟ್ಯಾಲಿಟಿಯನ್ನು ನೋಡಿದ್ದೀರಾ. ಆವಾಗ ಹೇಗೆ ಹಿಂದೂಗಳಿಗೆ ಸಾವಿರಾರು ಲಕ್ಷಾನುಗಟ್ಟಲೆ ಹಿಂದೂಗಳಿಗೆ ಆವಾಗ ಅತ್ಯಾಚಾರ ಮಾಡಿದರು, ಅವರ ಮರಣ ಹೋಮ ಮಾಡಿದರು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿತ್ತು. ಅಷ್ಟೆಲ್ಲ ನೀವು ನೊಂದುಕೊಂಡವರು ಇವತ್ತು ಯಾವಾಗ ಒಂದು ಹಿಂದೂ ಫೋಬಿಯಾ ಉಳ್ಳ ಒಂದು ರಜಾಕರ ಮೈಂಡ್ಸೆಟ್ ಇರುವ ಜನರು ಲವ್ ಜಿಹಾದ್, ನೇಹಾ ಹಿರೇಮಠ ಆದಾಗ ಇವರು ಅದನ್ನು ಖಂಡನೆ ಮಾಡಿಲ್ಲ. ಅಸೆಂಬ್ಲಿಯಲ್ಲಿ ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ ಹೇಳಿದಾಗ ಇವರು ಅದನ್ನು ಖಂಡನೆ ಮಾಡಿಲ್ಲ. ಗಣಪತಿ ವಿಸರ್ಜನೆ ಮಾಡೋ ಟೈಮಿಗೆ ಗಲಾಟೆಗಳಾಗ್ತವೆ, ಪೆಟ್ರೋಲ್ ಬಾಂಬ್ಸ್ ಹಾಕ್ತಾರೆ, ಆವಾಗ ಇವರು ಇದ್ರ ಬಗ್ಗೆ ಖಂಡನೆ ಮಾಡಿಲ್ಲ. ಬಾಂಬ್ ಬ್ಲಾಸ್ಟ್ ಆಗೋದು ಇದು ಆಕಸ್ಮಿಕ ಅಂತ ಹೇಳಿ ರಾಜಕೀಯ ಲೀಡರ್ಗಳು, ನಮ್ಮ CM ಅವರಾಗಲಿ, ಹೋಮ್ ಮಿನಿಸ್ಟರ್ಗಳಾಗಲಿ, ಕಾಂಗ್ರೆಸ್ದವರು ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಾಗ ಇವರು ಅದನ್ನು ಖಂಡಿಸಬೇಕಾಗಿತ್ತು. ಯಾಕೆ ಇನ್ನೋಸೆಂಟ್ ಪೀಪಲ್ ಇದಕ್ಕೆ ವಿಕ್ಟಿಮ್ ಆಗಬೇಕು? ಯಾಕೆ ಲಾ ಆ್ಯಂಡ್ ಆರ್ಡರ್ ನಮ್ಮ ಸ್ಟೇಟಲ್ಲಿ ಕೆಡಬೇಕು? ಇದ್ರ ಬಗ್ಗೆ ಅವರು ಮಾತಾಡಿಲ್ಲ. ಸರಿ, ದಲಿತ ವಿರೋಧಿಯಾದ ಕಾಂಗ್ರೆಸ್ ಸರ್ಕಾರ 25,000 ಕೋಟಿ ದಲಿತರ ಪರವಾಗಿಟ್ಟಿರೋ ದುಡ್ಡು, ST/SC ಫಂಡ್ಸನ್ನು ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್, ಸಂವಿಧಾನದ ವಿರುದ್ಧವಾದ ಒಂದು ವಿಷಯ. ಇದ್ರ ಬಗ್ಗೆ ನೀವು ಮಾತಾಡಬೇಕಾಗಿತ್ತು, ನೀವು ಮಾತಾಡಿಲ್ಲ. 1,100 ಮನೆಗಳು ಪೌರ ಕಾರ್ಮಿಕರುಗಳಿಗೆ ಹೋಗಬೇಕಾಗಿತ್ತು, ಇದ್ರ ಪರವಾಗಿ ನೀವು ಮಾತಾಡಬೇಕಾಗಿತ್ತು, ಇದ್ರ ಪರವಾಗಿ ನೀವು ಮಾತಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ. ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಸ್ವತಃ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಹಗರಣ ಆಗಿದೆ ಅಂತ ಹೇಳಿ. ಇದ್ರ ಬಗ್ಗೆ ನೀವು ಖಂಡಿಸಬೇಕಾಗಿತ್ತು, ಖಂಡಿಸಿಲ್ಲ. ಅಂದರೆ ಈಗ ಎಷ್ಟೊಂದು ದಲಿತ ವಿರೋಧಿ ಚಟುವಟಿಕೆಗಳು ನಡೆದ್ರೂ ನೀವು ದಲಿತರು, ನಮ್ಮ ಅಣ್ಣ ತಮ್ಮಂದಿರ ಪರವಾಗಿ ನೀವು ಧ್ವನಿನೇ ಎತ್ತಂಗಿಲ್ಲ ಅಂತಂದರೆ ಯಾವ ಮಟ್ಟದಲ್ಲಿ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ. ನೀವು ನಿಮ್ಮ ಹಿಂದೆ ಇರುವ ಏನು ಯುವ ಜನರಿಗಾಗಲಿ, ನೆಕ್ಸ್ಟ್ ಜನ್ರೇಷನ್ ಲೀಡರ್ಸ್ ಅನ್ಕೆ ಅವರಿಗೆ ನೀವು ಏನು ಸಂದೇಶ ಕೊಡ್ತಾ ಇದ್ದೀರಾ? ಈ ಬಡ ಜನರು, ನಮ್ಮ ಬಡ ರೈತರು
ನಮ್ಮ ದಲಿತ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಇವ್ರಿಗೆ ಯಾರು ನ್ಯಾಯ ಕೊಡಬೇಕು? ತುಷ್ಟೀಕರಣ ರಾಜಕಾರಣ ಬಿಟ್ಟುಬಿಟ್ಟು ದಲಿತ ಅಣ್ಣ ತಮ್ಮಂದಿರ ಬಗ್ಗೆ, ರೈತ ಅಣ್ಣ ತಮ್ಮಂದಿರ ಬಗ್ಗೆ ಯೋಚನೆ ಮಾಡಿ ನಿಮಗೆ ಒಂದು ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ, ನಿಮಗೊಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದಾನೆ. ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯದು ಮಾಡಬೇಕು. ತುಷ್ಟೀಕರಣ ರಾಜಕೀಯ ಮಾಡಿದರೆ ನಾವು ಉಳಿಯಲ್ಲ, ದೇಶನೂ ಉಳಿಯಲ್ಲ. ನಾವು ಉಳಿದಿಲ್ಲ ಅಂದರೆ ಪರವಾಗಿಲ್ಲ, ದೇಶ ಯಾವಾಗಲೂ ಇರಬೇಕು, ಧರ್ಮ ಯಾವಾಗಲೂ ಇರಬೇಕು ಅನ್ನೋದನ್ನು ನಾನು ಕನ್ಕ್ಲೂಷನ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಇದಕ್ಕೆ ತುಷ್ಟೀಕರಣ ರಾಜಕೀಯ ಬಿಡಬೇಕು ಅವರು. ವಫ್ದ್ ಬಗ್ಗೆ ಈಗೇನು ನಮ್ಮ ಐತಿಹಾಸಿಕ ಸ್ಮಾರಕಗಳಿದ್ದಾವೆ ಅದನ್ನು ನ್ಯಾಷನಲೈಸ್ ಮಾಡಬೇಕು ಅಂತ ಹೇಳಿ ನಾನು ಮೀಡಿಯಾ ಮುಖಾಂತರ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತೀನಿ. ಆರ್ಕಿಯಾಲಜಿಕಲ್ ಸರ್ವೆ ಕೆಳಗಡೆ ಯಾವುದ್ಯಾವುದೆಲ್ಲ ಬರುತ್ತೆ ನಮ್ಮ ಐತಿಹಾಸಿಕ ಸ್ಮಾರಕಗಳು ನ್ಯಾಷನಲೈಸ್ ಆಗಬೇಕು. ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ 46ರಿಂದ 53 ಐತಿಹಾಸಿಕ ಸ್ಮಾರಕಗಳು ಇದುಗಡೆ ಬರುತ್ತೆ ಅಂತ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಇದನ್ನು ಖಂಡಿಸ್ತೀವಿ. ಅದನ್ನು ನಾವು ರಾಷ್ಟ್ರ ಇದರಲ್ಲಿ ನ್ಯಾಷನಲೈಸ್ ಮಾಡಬೇಕು. ಅದನ್ನು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ನ್ಯಾಷನಲೈಸ್ ಮಾಡಬೇಕು ಅಂತ. ಯಾಕಂದರೆ ಹಿಂದಕ್ಕೆ ತಮಿಳುನಾಡುದಲ್ಲಿ ಒಂದು ಇಡೀ ಗ್ರಾಮನ್ನೇ ಅವರು ವಫ್ ಬೋರ್ಡಲ್ಲಿ ತೊಗೊಂಡಿದ್ದಾರೆ. ಅದು ಗ್ರಾಮದಲ್ಲಿ ಒಂದು ಸುಂದರೇಶ್ವರ ಅಂತ ಒಂದು ಟೆಂಪಲ್ ಇದೆ ತಿರುಚನಪಲ್ಲಿಯಲ್ಲಿ. ಅಲ್ಲಿ ಆ ಗುಡಿ ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ 1500 ವರ್ಷಗಳ ಹಿಂದೆ ಇರೋದು ಗುಡಿ. ಇಸ್ಲಾಂ ಸ್ಟಾರ್ಟ್ ಆಗಿರೋದೇ 1400 ವರ್ಷಗಳ ಹಿಂದೆ, 1500 ವರ್ಷಗಳ ಹಿಂದೆ ಅಂತ ಆರ್ಕಿಯಾಲಜಿಕಲ್ ಸರ್ವೇಯರ್ ನೀವು ಕೊಟ್ಟಾದ್ಮೇಲೆ ಅದನ್ನು ವಫ್